ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬಂದ ನಾನು ಈಗ ವೆಲ್ಕಮ್ ಬ್ಯಾಕ್ ಅನ್ನ ತಡಾಕಿರ್ಲಾರ್ದಂಗೆ ಇವನು ಬರ್ತಾನೆ. ಇವನು ಯಾಕೋ ಅದ್ನ್ಯಾಕೆ ಹಂಗೆ ಮಾಡ್ತೀಯ? ಹಾಂ ಏನು ಯಪ್ಪ I'm too heavy. ಹಾಂ ಎದ್ದೇಳು ಹೇಳು. Hello guys, welcome back to my channel. So ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಹೈದಲ್ಬರ್ಗ್ ಹೋಗ್ತಾ ಇದೀವಿ. ಹೈದಲ್ಬರ್ಗ್ ಓಕೆ ಇಡೀ ಏನದೆ ಅಂದರೆ ಥರ್ಸ್ಡೇ ಇದೆ, ರಜೆ ಕೊಟ್ಟರಂತೆ. ನಿನ್ನೆ ಏನಾಗ್ಬಿಟ್ಟಿತ್ತು ಅಂತಂದರೆ ಗ್ಯಾಸ್ ಮೇಲೆ ಪಲ್ಯ ಇಟ್ಟು ಹೋಗಿನಿ ಈ ಕಡೆ ರೂಮಿಗೆ. ನಾನು ಅಲ್ಲಿ ಮರೆತು ಕೂತ್ಕೊಂಡ್ಬಿಟ್ಟಿದ್ದೀನ. ಸ್ವಲ್ಪ ತಗೊಂಡು ಅಲಾರಾಮ್ ಅಂತ ಕೂತ್ಬಿಡೈತಿ. ಅದನ್ನೇ ಬಿದ್ದೆ ಅಂತ ಓಡಿದೆ ಅನ್ಕೋಣ. ನನಗೆ ನಿನ್ನೆ ಇಷ್ಟು ಮಾನಸಿಕ ಆಗ್ಬಿಟ್ಟಿದ್ದೆ ಅಂದರೆ ಇಪ್ಪ ಬಿದ್ದು ಮಗ್ಲಿ ಏನಪ್ಪ ಇದು, ಅದು ಪೂರ ಎಲ್ಲ ತೆಗಿತೀವಿ, ಫುಲ್ ಹೊಗೆ ಆಗ್ಬಿಟ್ಟೈತಿ. ಮತ್ತು ಒಂದು ಸ್ವಲ್ಪ ಇನ್ನೊಂದು ಫುಲ್ಲು ಭಯ ಆಗ್ಬಿಟ್ಟಿತ್ತು, ಎಲ್ಲಿ ಪೊಲೀಸ್ ಬರ್ತಾರೇನ ಅಂತ. ಮತ್ತೆ ಆಮೇಲೆ ನಮ್ಮದೇ ಅಲ್ಲ ಮಿಸ್ಟೇಕ್. ಸೊ ಎಲ್ಲೇನೋ ಚಾರ್ಜ್ ಮಾಡ್ತಾರೇನಪ್ಪ, ಮತ್ತು ಆಮೇಲೆ ಏನು ಬೈತಾರೇನೋ ಅಂದ್ಕೊಂಡಿದ್ವಿ. ಬಟ್ ಬರಲಿಲ್ಲ. ಶ್ರೀನಿ ಎಗ್ರಿದನ್ ಟಚ್ ಮಾಡ್ದೆ ಅಂದರೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ದಂಗೆ. ಬಟ್ ಆದರೂ ಭಾಳ ಮನಸ್ಸಿದೆ ಯಾಕಪ್ಪ ಹಿಂಗಾಯಿತು ಅಂತೇಳಿ. ಬಟ್ ಸೊ ಅದಕ್ಕೋಸ್ಕರ ಅಂತೇಳಿ ಇವತ್ತು ಸುಮ್ಮನೆ ಹಂಗೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ವಾಕ್ಗರ್ಗೆ ಹೋಗಿ ಬರೋಣ ಅಂಥೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಅಗಸ್ತ್ಯಾಗ ಅವ್ರ ಪಪ್ಪ ಶೂಸ್ ಹಾಕ್ತವ್ರೆ. ಈ ಚೇರ್ ತೊಗೊಂಡು ಕುಂತು ಬಿಡ್ತಾನೆ. ಅಗಸ್ತ್ಯ ಏನಾದರೂ ಮಾತಾಡ್ತೀಯಾ? ಡು ಯು ವಾಂಟ್ ಟು ಟಾಕ್ ಸಮಥಿಂಗ್? ಸೊ ಹೈದಲ್ಬರ್ಗಲ್ಲಿ ಫಸ್ಟ್ ಎಲ್ಲಿ ಹೋಗ್ಬೇಕು ಅಂದರೆ ಟ್ರೈನ್ ಸ್ಟೇಷನ್ ಹೋಗಬೇಕು, 2 ಸ್ಟಾಪ್ಸ್ ಇರಬೇಕು, ಆಮೇಲೆ ಹೋಗಬೇಕು ಹೈದಲ್ಬರ್ಗ್. ಯಾಕೆ ಹೈಡಲ್ಬರ್ಗಿಗೆ ಹೋಗ್ತಾ ಇರೋದು ನೀವು? ಬಿಕಾಸ್ ಅಪ್ಪ, ಇಸ್ ದಿಸ್ ವೆಡ್ನೆಸ್ಡೇ? Thursday we need to go. Thursday ಅಂತ every Thursday you need to go? Yeah. Push. No, when holiday will be there, no, then you need to go out. That means Hollywood. Hollywood ಅಲ್ಲ, holiday. What is Hollywood about? Megalodon lives in Hollywood. ಗೈಸ್ ನೋಡಿ, ನಾವು ಈ ಆದಿ 10B ಏರ್ಕೊಂಡಿವಿ. ಸೊ ಎಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿ ಎಷ್ಟು ನಿಮಿಷ? 11 minutes. ಅಂಡರ್ಸ್ಟುಡ್? ಗೈಸ್ ಇದು ನೋಡಿ ಏನು ಸಖತ್ತ ಕಾಣ್ತಾ ಇದೆಯಲ್ಲ. ಇವೆಲ್ಲ ಚೇರ್ ಹಾಕಿದರೆ ಆ ವ್ಯೂ ನೋಡಿ ಮೇಲೆ. ಗೈಸ್ ಏನಾದರೂ ಸೊವೀನಿಯರ್ಸ್ ಬೈ ಮಾಡಬೇಕು ಅಂದರೆ ನೋಡಿ ಚೆನ್ನಾಗಿಟ್ಬಿಟ್ಟವ್ರೆ. ಎಲ್ಲ ಇದೆ ಇಲ್ಲಿ, ಏನು ಬೇಕು ಅದನ್ನು ತಗೊಂಡು ಹೋಗೋದು. ಇವು ನೋಡಿ ಮ್ಯಾಗ್ನೆಟ್ಸ್. ಗೈಸ್ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಇದು ವ್ಯೂಗೋಸ್ಕರ. ಇದು ಚೆನ್ನಾಗಿರುತ್ತೆ ಅಡ್ಡಾಡೋದಕ್ಕೆ. ಅದು ಮೇಲಿಂದ ಅದು ಕ್ಯಾಸಲ್, ಅದು ಇಲ್ಲಿ ಕಾಣ್ತಾ ಇದೆ ನೋಡಿ ಮೇಲೆ, ಅದು ಕ್ಯಾಸಲ್. ಗೈಸ್ ಇಲ್ಲಿ ನೋಡಿ 27th Feb 1784 ಅಲ್ಲಿ ಥರ ನೀರು ಬಂದಿದ್ವಂತೆ. ಅಂದರೆ ಇದು ಊರೇ ಮುಣಗೋಗಿರುತ್ತೆ ಆ ಟೈಮಲ್ಲಿ. ಅಲ್ಲಿ ನೀರಂದರೆ ಹೆಂಗೆ ಯೋಚನೆ ಮಾಡಿ, ಊರ ಇದೆಲ್ಲ ಮುಣಗೋಗಿರುತ್ತೆ. ಗೈಸ್ ನೋಡಿ, ನಾವು ಆ ಕಡೆ ಬ್ರಿಡ್ಜಿಂದ ಈ ಕಡೆ ಬಂದಿದ್ದೀವಿ. ಈ ಕಡೆಯಿಂದ ವ್ಯೂ ನೋಡಿ. ಇವಾಗ ಇಲ್ಲಿ ಕೆಳಗಡೆ ಡೌನ್ ಇಲ್ಲಿ ಹೋಗ್ತಾ ಇದ್ದಾರಲ್ವ, ಅಲ್ಲ ಗಸ್ತೆ ಶ್ರೀನಿ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಗೈಸ್ ಇದು ನೋಡಿ, ಇದೆ ರೆಸ್ಟೋರೆಂಟ್, ಲಾಂಜ್, ಬಾರ್. ಇದು ಇಷ್ಟು ಚಂದ ಇದೆ ಅಂದರೆ ಈ ವ್ಯೂ ಮಧ್ಯೆ ಇಲ್ಲಿ ಹೋಗಿ ಕುತ್ಕೊಂಡು ಹಾಗಾದ್ರೆ ವ್ಯೂ ನೋಡ್ತಾ ಅಲ್ಲಿ ನೋಡಿ ಜರ್ಮನ್ ಫ್ಲ್ಯಾಗ್. ಏನು ಮಾಡ್ತಾ ಇದ್ದೀನಿ ಗೊತ್ತಾ, ವೀಡಿಯೋನೇ ಆನ್ ಮಾಡಿಲ್ಲ, ಹಾಗೆ ಮಾತಾಡ್ತಾನೇ ಇದ್ದೀನಿ. ಇವನು ಆನ್ ಮಾಡಿದ್ದಾನೆ ಅಂದ್ಕೊಂಡಿದ್ದೀನಿ, ನಾನೇ ಮಾಡಿಲ್ಲ. ಸೊ ನಮ್ಮ ಅಗಸಗೋಸ್ಕರ ಲಸ್ಸಿ ತೊಗೊಂಡಿದ್ದೀವಿ. ಹೇಗಿದೆ ಚೆಕ್ ಮಾಡ್ತೀನಿ. ಓಕೆ, ಗುಡ್. ಸೀಸನ್ ಅಲ್ವಾ ಇವಾಗ, ಒಂದು ಸ್ವಲ್ಪ ಮ್ಯಾಂಗೋದು ಒಂದು ಸ್ವಲ್ಪ ಕಾಣ್ತಾ ಇದೆ. ಇಲ್ಲಾಂದರೆ ಯೂಶ್ವಲ್ ಹೆಂಗಿರುತ್ತೆ ಅಂತಂದರೆ ಯಾವ ಟೈಮಲ್ಲಿ ಬಂದರೂ ಸಿಗುತ್ತೆ ಇಲ್ಲಿ. ಬಟ್ ಒಂಥರ ಅದು ನಮ್ಮ ಪ್ರಾಪರ್ ಮ್ಯಾಂಗೋ ಲಸ್ಸಿ ಅನಿಸಲ್ಲ. ಬಟ್ ಚೆನ್ನಾಗಿ ಗುಡ್. ಗೈಸ್ ಇದೆ ರೆಸ್ಟೋರೆಂಟು, ನಟರಾಜ ಸ್ವಾಮಿ. ಇಲ್ಲಿ ನೋಡ್ಬೋದು ತಾಜ್ ಮಹಲ್ದು ಚಿತ್ರ. ಆಮೇಲೆ ಇಂಡಿಯನ್ ತಾಜ್ ಮಹಲ್.
ಚೆನ್ನಾಗಿದೆ. ಈಗ ಇವನು ಇದಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಬಡ್ಕಂತಾನೆ ಗೊತ್ತಾ. ಇಲ್ಲೆಲ್ಲರೂ ಹೋದ್ರೆ ಹೋಟೆಲ್ಗೆ ಹೋಗೋಣ, ನನಗೆ ಹೊಟ್ಟೆ ಹಸಿತಾ ಇದೆ ಅಂತ. ಯಾಕೆ ಅಂತಂದು ಕೇಳಿದ್ರೆ ಒಂದು ಮೊಬೈಲ್ ಸಿಗುತ್ತೆ, ಆರಾಮ್ ಸಿಗುತ್ತೆ. ಅಲ್ಲಿ ನೋಡಿ ಕುಡಿಯೋದು ಹೆಂಗೆ ನೋಡಿ, ಯಾರಾದರೂ ಹಿಂಗೆ ಕುಡಿತಾರ? To drop a meal with that list. ಆನಿಯನ್ ಪಕೋಡ ತೊಗೊಂಡಿದ್ದೀವಿ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೈತೆ. ವೆಯ್ಟ್, ಬಿಸಿದೆ ಒಂದು ಆನಿಯನ್ ಪಕೋಡ. ನಮ್ಮ ಶ್ರೀನಿಗೆ ತುಂಬ ಇಷ್ಟ, ಅದಕ್ಕೆ ಆನಿಯನ್ ಪಕೋಡ ಆರ್ಡರ್ ಮಾಡ್ತಾಯಿದ್ವಿ. ಸೊ ಇವಾಗ ಒಬ್ಬರು ಕನ್ನಡ ಫ್ಯಾಮಿಲಿ ಸಿಕ್ಕಿತ್ತು. ಆ್ಯಕ್ಚುಲಿ ಒಬ್ಬರು ಕನ್ನಡ ಆಂಟಿ, ಐ ಥಿಂಕ್ ಅವ್ರ ಮಗ ಇದ್ದಾನಂತೆ, ಸೊಸೆ. ಸೊ ಅವ್ರು ಇಲ್ಲಿ ಇಲ್ಲೇ ಊಟಕ್ಕಂತ ಬಂದಿದ್ದರು, ಮತ್ತಿಕೆರೆಯಿಂದ ಅಂತ ಆಂಟಿ. ಪಾಪ ಅವರು ಕನ್ನಡದವರಲ್ಲ ಅಂತ ಗೊತ್ತಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಯಾರಾದರೂ ನಮ್ಮ ಲ್ಯಾಂಗ್ವೇಜ್, ಇವನ್ ನಾವೇ ಹೇಳಿ ನಮ್ಮ ಕನ್ನಡದವರು ಓದಿದ್ರೆ ಇಷ್ಟು ಪ್ರೀತಿ ಬರ್ತೈತಂದರೆ ನಡಿ. ನನಗೆ ಸುಸು ಬರ್ತಾ ಇದೆ. I will not control. I will be standing. It's turning to you. ಐ ವಿಲ್ ನಾಟ್ ಕಂಟ್ರೋಲ್ ಮಾಡ್ಕೋಬಾರ್ದು ಅಂತಿದ್ದೀವಿ ಅಂತಂದ್ರೆ. ಅಂದರೆ ಖುಷಿಯಾಗುತ್ತೆ ಯಾರಾದರೂ ಕನ್ನಡದವ್ರು ಹಿಂಗೆ ಸಿಕ್ಕರೆ ಮಾತಾಡೋದು. ಬಟ್ ಏನೋ ಇನ್ನೊಂದು ಗೊತ್ತಾ, ನಮ್ಮ ಮಮ್ಮಿ ಥರ ಯಾವ ಏಜ್ನವ್ರು ಇರ್ತಾರಲ್ವ, ಅವರೆಲ್ಲ ಇಲ್ಲಿ ಬಂದು ಸೆಟ್ಲ್ ಆಗೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ವರ್ಕಿಂಗು ಏನೇನು ಇರ್ತಾರೆ ನೋಡಿ, ಅವ್ರು ಆಫೀಸ್ಗೆ ಹೋಗ್ಬಿಡ್ತಾರೆ. ಅವರು ದಿನ ಅರ್ಧ 5 o'clock ತನಕ ಆಫೀಸ್ನಾಗ ಇರ್ತಾರೆ. ಬಂದು ಅಡುಗೆ ಮಾಡ್ಕೊ, ಎಲ್ಲ ಮನೆ ಕ್ಲೀನ್ ಮಾಡ್ಕೊ. ಯಾಕಂತಂದ್ರೆ ಆಬ್ವಿಯಸ್ಲಿ ಕೆಲಸ ಎಲ್ಲ ಅವರೇ ಮಾಡಬೇಕು. ಇಲ್ಲಿ ಯಾರು ಹೊರಗಿನವ್ರು ಕೆಲಸಕ್ಕೋಸ್ಕರ ಅಂತ ಸಿಗಲ್ಲ. ಸೊ ಅವ್ರದ್ದು ಪ್ರಾಪರ್ ದಿನವೇ ಹಿಂಗೆ ಹೋಗ್ಬಿಡ್ತೈತೆ ಇದೆಲ್ಲ ಮಾಡೋದ್ರಲ್ಲೇ. ಸೊ ಆಬ್ವಿಯಸ್ಲಿ ಸುಸ್ತಾಗ್ತಾರೆ ಎಲ್ಲ ಕೆಲಸ ಮಾಡಿ. ಮತ್ತೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನು, ವಾಶ್ ಮಾಡು, ಅದು ಮಾಡ್ಬೇಕು. ಬಟ್ ಮಮ್ಮಿ ಬಂದಿರ್ತಾವ್ರೆಲ್ಲ ಏನು ಮಾಡಬೇಕು, ಪೂರಾ ದಿನ ಮನೆಯಲ್ಲೇ ಕುತ್ಕೋಬೇಕು. ಸೊ ಅದು ಒಂದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಎನ್ವಿರಾನ್ಮೆಂಟೇ ಬೇರೆ, ಇಲ್ಲಿ ಎನ್ವಿರಾನ್ಮೆಂಟೇ ಬೇರೆ. ಅಲ್ಲೆಲ್ಲ ಸ್ವಲ್ಪ ನಮ್ಮದು ಅನಿಸ್ತೈತಿ, ಇಲ್ಲೆಲ್ಲ ಏನು ನಮ್ಮದಲ್ಲ. ಪನ್ನೀರ್ ಬಟರ್ ಮಸಾಲ, ರೋಟಿ, ರೈಸ್ ಕೊಟ್ಟಿದ್ದಾರೆ. ಇನ್ನೊಂದು ದಾಲ್ ಮಖನಿ ಆರ್ಡ್ರ್ ಮಾಡಿದ್ದೀವಿ. ಯಾಕಂದರೆ ಐ ಥಿಂಕ್ ಅಲ್ಲೊಂದು ಸ್ವಲ್ಪ ಇದೆ, ಅಷ್ಟಕ್ಕಾಗಲ್ಲ ಅನ್ಕೊತೀನಿ. ಮುಂದೆಡೆ ನಮ್ಗೆ ಉಳಿತಂದ್ರೂ ಪಾರ್ಸಲ್ ಮಾಡಿಸ್ತೀವಿ. ದೇಶದಲ್ಲ ನಾನ್ ವೆಜಿಟೇರಿಯನ್ಸ್ ಯಾರು ಇರ್ತಾರೆ ನೋಡಿ, ಅವ್ರಿಗೆ ಚಲೋ. ನಾನು ನಾನ್ ವೆಜಿಟೇರಿಯನ್ನೇ, ಬಟ್ ನಂದು ವಾರಗಳು ಈ ವಾರ ತಿಂತೀನಿ, ಈ ವಾರ ತಿನ್ನಲ್ಲ ಅಂತ. ನಾನು ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ತಿನ್ನಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ತಿಂತೀನಿ. ಅವಾಗ ಎಂದೂ ರಜೆ ಇರಲ್ಲ. ಆಲ್ಮೋಸ್ಟ್ ನಾವೆಂದೂ ಆ ಟೈಮ್ನಾಗ ಹೊರಗೆ ಹೋಗಲ್ಲ.